ಹಲೋ ಫ್ರೆಂಡ್ಸ್, ನಮ್ಮ ಕೆರಾಗ್ರಾಫ್ಟ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆ್ಯಂಡ್ ಸ್ಕಿನ್ ಕೇರ್ ಸೆಂಟರಿಂದ ನಮ್ಮ ಹತ್ರ ಇವಾಗ ನಮ್ಮ ಸೋಮಶೇಖರ್ ಸರ್ ಇದ್ದಾರೆ. ಅವರು ಆಲ್ಮೋಸ್ಟ್ ಒಂದು 5 ಮಂತ್ಸ್ ಆಗಿದೆ ಅಲ್ವಾ ಸರ್? 5 ಮಂತ್ಸ್ ಮುಂಚೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಸರ್. ಆಮೇಲೆ ಹೇರ್ ಟ್ರಾನ್ಸ್ಪ್ಲಾಂಟ್ ಟ್ರೀಟ್ಮೆಂಟ್ ಮಾಡ್ಕೊಂಡ್ಮೇಲೆ ನಮ್ಮ ಹತ್ರ ಟ್ರೀಟ್ಮೆಂಟಿಗೆ ಫಾಲೋಅಪ್ಗೆ ಬಂದಿದ್ದಾರೆ. ಜಸ್ಟ್ ಅವ್ರ ಬಗ್ಗೆ ನೀವು ಅವ್ರ ಹತ್ರನೇ ನೀವು ಕೇಳ್ಕೊಳ್ಳಿ. ಯಾಕಂದರೆ ತುಂಬ ಜನಕ್ಕೆ ಬಂದುಬಿಟ್ಟು ಡೌಟ್ಸ್ ತುಂಬ ಇದೆ. ಅದಕ್ಕೆ ಸರ್ ನಮ್ಮ ಕ್ಲೈಂಟ್ಸ್ಗೆಲ್ಲ ತುಂಬ ಡೌಟ್ಸ್ ಇದೆ. ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡ್ರೆ ಕೂದಲು ಬರುತ್ತಾ ಬರಲ್ವಾ, ಸೈಡ್ ಎಫೆಕ್ಟ್ ಆಗುತ್ತಾ ಆಗಲ್ವಾ ಅಂತ ಹೇಳ್ಬಿಟ್ಟು ನಿಮ್ಗೆ ಹೆಂಗೆ ಅನಿಸುತ್ತೆ ಸರ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ಮೇಲೆ? ಅಂದರೆ ಇದಕ್ಕೆ ಮುಂಚೆ ಬಾಂಡ್ಲೆಸ್ ತುಂಬ ಇತ್ತು ನನ್ನ ಹತ್ರ. ಹೇರ್ ಫಾಲ್ ಅಂದರೆ ಬಾಂಡ್ಲೆಸ್ ತುಂಬ ಇತ್ತು. ಆಮೇಲೆ ಯಾರೋ ಸಜೆಷನ್ ಮಾಡಿದ್ರು ಈ ಥರ ಕೆರಾಗ್ರಾಫ್ಟ್. ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಮಾಡಿಸ್ಕೊಂಡು ಹೋಗಿದ್ದಾರೆ ಆಲ್ರೆಡಿ. ಅವ್ರು ಹೇಳಿದ್ರು ಮ್ಯಾಮ್ ಈ ಥರ ಇಲ್ಲಿ ಕೆರಾಗ್ರಾಫ್ಟ್ ಚೆನ್ನಾಗಿ ನೋಡ್ಕೊತಾರೆ, ಅಂದರೆ ನಮ್ಗೆಲ್ಲ ರಿಸಲ್ಟ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಇಲ್ಲಿ ಬಂದು ನಾವು ಟ್ರೀಟ್ಮೆಂಟ್ ತಗೊಂಡ್ರಿ ಅಲ್ವಾ? ಓಕೆ, ನೀವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ರಲ್ವಾ? ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ಮೇಲೆ ಏನಾದ್ರೂ ಪ್ರಾಬ್ಲಮ್ಸ್ ಇತ್ತಾ ನಿಮ್ಗೆ? ಸೈಡ್ ಎಫೆಕ್ಟ್ ಆ ಥರ ಏನೋ ಏನಾದ್ರು ಪ್ರಾಬ್ಲಮ್ ಇತ್ತಾ? ಆ ಥರ ಏನು ಪ್ರಾಬ್ಲಮ್ ಅದು ನಾರ್ಮಲ್ ಆಗಿ ಎಲ್ರಿಗೂ, ಯಾಕಂದ್ರೆ ಮೆಡಿಸಿನ್ ಆಚೆ ಹೋಗ್ಬೇಕಾದ್ರೆ ಅದು ಪೇನ್ ಆಗ್ಲಿ ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಓಕೆ ಸರ್. ಆಮೇಲೆ ಇವಾಗ ನಾವು ಇಂಪ್ಲಾಂಟ್ ಮಾಡಿರೋ ಹೇರ್ ಎಲ್ಲ ನಿಮ್ಗೆ ಚೆನ್ನಾಗಿ ಬಂದಿದೆ ಅಲ್ವಾ? ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಇವಾಗ ನಾವು ಇವ್ರಿಗೆ ಇಲ್ಲಿಂದ ಇಲ್ಲಿವರೆಗೆ ನಾವು ಇಂಪ್ಲಾಂಟ್ ಮಾಡಿದ್ದೀವಿ. ಎಲ್ಲ ನೋಡಿ ಆಲ್ಮೋಸ್ಟ್ ಒರಿಜಿನಲ್ ಹೇರ್ ತರಾನೇ ಇದೆ ಇವ್ರದ್ದು. ಇವ್ರ ತಲೆ ಹಿಂಭಾಗದಿಂದ ಕೂದಲನ್ನ ತೆಗ್ದು ನಾವು ಎಲ್ಲಿ ಬಾಲ್ನೆಸ್ ಆಗಿದೀವಿ ಅಲ್ಲೇ ನಾವು ನಾಟಿ ಮಾಡೋದು. ಆ್ಯಂಡ್ ಮೋರೋವರ್ ಅದನ್ನು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಳೆದಿದೆ ಆ್ಯಂಡ್ ಎಷ್ಟು ನ್ಯಾಚುರಲ್ ಆಗಿದೆ ಅಂತ ನೀವೇ ನೋಡ್ಕೊಳ್ಬೋದು. ಇದನ್ನ ಹೆಂಗ್ ಬೇಕಾದ್ರೂ ನೀವು ನಿಮ್ಮ ನಾರ್ಮಲ್ ಹೇರ್ ಸ್ಟೈಲ್ ತರ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಅಲ್ವಾ ಸರ್? ನೀವು ಇವಾಗ ಹೇರ್ ವಾಶ್ ಮಾಡ್ಕೊಳ್ತಾ ಇದ್ದೀರಾ, ಪ್ರಾಪರ್ ಆಗಿ ಫಾಲೋ ಅಪ್ ಮಾಡ್ಕೊಳ್ತಾ ಇದ್ದೀರಲ್ಲ ಸರ್? ಓಕೆ ಸರ್. ಆಮೇಲೆ ಇವಾಗ ನಿಮ್ದು ಹಳೆ ಕೂದಲು ತುಂಬಾ ಜನ ಹೇಳ್ತಾರೆ, ನಮ್ದು ಇರೋ ಕೂದಲು ನಾನು ಕಾಪಾಡ್ಕೊಳ್ಬೇಕು, ಹೆಂಗ್ ಕಾಪಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಇರೋ ಕೂದಲನ್ನ ಕಾಪಾಡ್ಕೊಳ್ಳೋಕ್ಕೆ ನಾವು PRP ಟ್ರೀಟ್ಮೆಂಟ್, GFC ಟ್ರೀಟ್ಮೆಂಟ್ ಆ ತರ ಮಾಡ್ಕೊಳ್ತಾ ಇದೀವಿ. ಇವಾಗ ನಿಮ್ದು ಇರೋ ಕೂದಲು ಚೆನ್ನಾಗಿದೆ ಅಲ್ವಾ ಸರ್? ಇರೋ ಕೂದಲು ಚೆನ್ನಾಗಿದೆ, ಮತ್ತೆ ಇವಾಗ ಹೇರ್ ಟ್ರಾನ್ಸ್ಫರ್ ಆಗಿರೋ ಕೂದಲು ಚೆನ್ನಾಗಿ ಬೆಳೆದಿದೆ. ಈ ತರ ಬಾಲ್ಡ್ನೆಸ್ ಏನು ಕಾಣಿಸ್ತಾ ಇಲ್ಲ, ಇವಾಗೆಲ್ಲ ಫುಲ್ ಕವರ್ ಅಪ್ ಆಗಿದೆ ಅದು. ಓಕೆ ಸರ್. ಬೇರೆ ಏನಾದರೂ ಸಜೆಷನ್ಸ್ ಇದೆಯಾ ಸರ್ ನಿಮಗೆ? ಏನಿಲ್ಲ ಅಲ್ಲ, ನೀವು ಫುಲ್ ಹ್ಯಾಪಿನಾ ಸರ್? ಹ್ಯಾಪಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಫ್ರೆಂಡ್ಸ್.